Hi friends, welcome back to Davangere Tutorials and Raman Tutorials for GK ಚಾನಲ್. ಸ್ನೇಹಿತರೆ, ನಾವು ನೆನೆಯ ತರಗತಿಯಲ್ಲಿ ವಿಜ್ಞಾನದಲ್ಲಿ ಮೌಲ್ಯಮಾಪನ ಇವ್ಯಾಲ್ಯೂಯೇಷನ್ ಇನ್ ಸೈನ್ಸ್ ಈ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಮೌಲ್ಯಮಾಪನ ಅನ್ನುವಂಥದ್ದು ವಿದ್ಯಾರ್ಥಿಗಳ ಕಲಿಕಾ ಪ್ರಕ್ರಿಯೆಯಲ್ಲಿ ಅಥವಾ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅತಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಓಕೆ, ಅಂಶ ಮೌಲ್ಯಮಾಪನ ಅನ್ನುವಂಥದ್ದು ಶೈಕ್ಷಣಿಕ ಕಾರ್ಯಕ್ರಮಗಳ ಒಂದು ಭಾಗವಾಗಿದ್ದು, ಓಕೆ, ಶೈಕ್ಷಣಿಕ ಕಾರ್ಯಕ್ರಮಗಳು ಮೌಲ್ಯಮಾಪನದ ಒಂದು ಭಾಗವಾಗಿರುವುದಿಲ್ಲ. ಈ ಅಂಶವನ್ನು ನಾವು ನೆನ್ಪಿಟ್ಕೋಬೇಕು. ಓಕೆ, ಅಂದ್ರೆ ಇದು ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕ್ಸ್ ನಾವು ಹೇಳ್ಬೋದೇ ಆದ್ರೆ evaluation is a subset of science programs. Okay, but science programs are not the subset of evaluation. ಈ ರೀತಿ ನಾವು ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ? ಹಾಗಾದ್ರೆ ಮೌಲ್ಯಮಾಪನದ ಇತಿಮಿತಿಗಳೇನು, ಮೌಲ್ಯಮಾಪನದ ಉದ್ದೇಶಗಳೇನು, ಯಾವ ಕಾರಣಕ್ಕಾಗಿ ಮೌಲ್ಯಮಾಪನ ಪ್ರಕ್ರಿಯೆ ನಿರಂತರವಾಗಿ ನಡಿಬೇಕು, ವಿಜ್ಞಾನದಲ್ಲಿ ಮೌಲ್ಯಮಾಪನದ ಸಮಸ್ಯೆಗಳೇನಾಗತ್ತೆ, ಮತ್ತೆ ವಿವಿಧ ವಿಶ್ಲೇಷಕರು ಅಥವಾ ಬೋಧನಾ ಶಾಸ್ತ್ರಜ್ಞರು ಇದರ ಬಗ್ಗೆ ಯಾವೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ, ಮೌಲ್ಯಮಾಪನದ ಪ್ರಮುಖ ಗುಣಲಕ್ಷಣಗಳು, ಇದರ ಮೇಲೆನೆ ಹೆಚ್ಚು ಬಾರಿ ಪ್ರಶ್ನೆಗಳು ರಿಪೀಟ್ ಆಗಿರ್ತಕ್ಕಂಥದ್ದು. ಈ ಅಂಶಗಳನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆನಾ? ಈಗ ನಾವು ಈ ಒಂದು ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಇದರ ಮುಂದುವರೆದ ಭಾಗವಾಗಿ ಪರೀಕ್ಷೆ ಮತ್ತು ಮೌಲ್ಯಮಾಪನಕ್ಕಿರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನಾವು ನೋಡ್ಬೇಕು. ಎರಡು ಒಂದೇನಾ? ಹೌದಲ್ವಾ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸಾಮ್ ಅಂಡ್ ಇವ್ಯಾಲ್ಯೂಯೇಷನ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸಾಮ್ ಅಂಡ್ ಇವ್ಯಾಲ್ಯೂಯೇಷನ್? ಈ ಒಂದು ಕಾನ್ಸೆಪ್ಟ್ ನ ನಾವು ಡಿಸ್ಕಸ್ ಮಾಡಬೇಕು. ಎಕ್ಸಾಮ್ಸ್ ಅಂಡ್ ಇವ್ಯಾಲ್ಯೂಯೇಷನ್ both are important part of the education system. ಹೌದಲ್ವಾ? ಮೊದಲು ಪರೀಕ್ಷೆಯನ್ನ ನೋಡೋಣ. ವಿದ್ಯಾರ್ಥಿಗಳು ವಿಷಯದ ಬಗ್ಗೆ ಎಷ್ಟು ಸಾಧನೆ ಮಾಡಿದ್ದಾರೆ ಎಂಬುದನ್ನು ತಿಳಿಸುತ್ತೆ. ಒಂದು ಪರೀಕ್ಷೆ ಮಾಡಿದಾಗ, ಅದು ಯಾವುದೇ ಪರೀಕ್ಷೆ ಇರ್ಬೋದು, ಅದು FA ಪರೀಕ್ಷೆ ಇರ್ಬೋದು ಅಥವಾ SA ಪರೀಕ್ಷೆ ಇರ್ಬೋದು, ಯಾವುದೇ ಪರೀಕ್ಷೆಯನ್ನ ಮಾಡಿದಾಗ ವಿದ್ಯಾರ್ಥಿಗಳು ಆ ವಿಷಯದ ಬಗ್ಗೆ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಥವಾ ಸಾಧನೆ ಮಾಡಿದ್ದಾರೆ ಎಂಬುದನ್ನು ತಿಳಿಸುತ್ತೆ. ಮೌಲ್ಯಮಾಪನ ಅನ್ನೋದು ಕಲಿಕೆಯ ಅನುಭವ ಮತ್ತು ಫಲಿತಾಂಶದ ಆಧಾರದ ಮೇಲೆ ಕಲಿಕೆ ಎಷ್ಟಾಗಿದೆ ಎಂಬುದನ್ನು ಸೂಚಿಸುತ್ತೆ. ನೋಡಿ, ಕಲಿಕೆಯ ಅನುಭವ ಮತ್ತು ಫಲಿತಾಂಶದ ಆಧಾರದ ಮೇಲೆ, ಓಕೆ, ಕಲಿಕೆ ಎಷ್ಟು ಮಟ್ಟಿಗೆ ಆಗಿದೆ, ಕಲಿಕೆ ಎಷ್ಟು ಆಗಿದೆ ಎಂಬುದನ್ನು ಸೂಚಿಸುವಂತದ್ದೇ ಮೌಲ್ಯಮಾಪನ. ಇಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದು ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ನಾವು ಮೌಲ್ಯಮಾಪನ ಮಾಡಿದಾಗ ಆ ಕಲಿಕೆಯ ಅನುಭವ ಎಷ್ಟು ಮಟ್ಟಿಗೆ ಆಗಿದೆ ವಿದ್ಯಾರ್ಥಿಗಳಿಗೆ, ಮತ್ತೆ ಫಲಿತಾಂಶದ ಏನಾಗಿದೆ ಅನ್ನೋದನ್ನ ಸುಲಭವಾಗಿ ನಾವು ಕಲಿಕೆ ಎಷ್ಟಾಗಿದೆ ಅನ್ನೋದನ್ನ ತಿಳ್ಕೊಬಹುದು. ಪರೀಕ್ಷೆಯು ಪರಿಮಾಣಾತ್ಮಕ ಸಾಧನೆಯ ಬಗ್ಗೆ ವಿವರಣೆ ನೀಡುತ್ತೆ. ಪರೀಕ್ಷೆ ಅನ್ನೋದು ಪರಿಮಾಣಾತ್ಮಕ. ಓಕೆ, ಇಟ್ ಈಸ್ ಎ quantitative, it express the quantitative achievement of a student. ಇದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿವರಣೆಯನ್ನು ನೀಡುತ್ತೆ. ಇಟ್ describes both qualitative as well as quantitative of that particular concept. ಎರಡನ್ನು, ಗುಣಾತ್ಮಕವಾಗಿ ಎಷ್ಟು ಪರಿಣಾಮ ಬೀರಿದೆ, ಪರಿಮಾಣಾತ್ಮಕವಾಗಿ ತರಗತಿಯಲ್ಲಿ ಅಥವಾ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪರಿಣಾಮವನ್ನು ಬೀರಿದೆ ಎಂಬ ವಿವರಣೆಯನ್ನ ನೀಡುತ್ತೆ. ಇದು ನಿಶ್ಚಿತ ಅವಧಿಯ ಕೊನೆಯಲ್ಲಿ ಬಳಸಲ್ಪಡುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರೀಕ್ಷೆ ಅನ್ನೋದನ್ನ ಸಾಮಾನ್ಯವಾಗಿ, ಓಕೆ, ಇಲ್ಲಿ SCA ನಾವು ನೆನಪಲ್ಲಿಟ್ಕೊಂಡು ಇದನ್ನ ನಾವು ಹೇಳ್ತಾ ಹೋಗ್ಬೇಕು. ಓಕೆ, ಇದು ನಿಶ್ಚಿತ ಅವಧಿಯ ಕೊನೆಯಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್, ಈಗ ನಾವು 1 to 7th ಅಂತ ಹೇಳ್ಬೇಕಾದ್ರೆ, ಅದು 1 to 8th ಅಂತ ಹೇಳ್ಬೇಕಾದ್ರೆ ಹಾಫ್ ಇಯರ್ಲಿ ಒನ್ಸ್, ಅರ್ಧ ವರ್ಷಕ್ಕೊಮ್ಮೆ ಆ ಒಂದು ಅರ್ಧ ವರ್ಷದಲ್ಲಿ ಕಲಿತಂತಹ ಕಾನ್ಸೆಪ್ಟ್ ಅನ್ನ ಏನ್ ಮಾಡುವಂಥದ್ದು, ಅದರ ಬಗ್ಗೆ
ಮಾಹಿತಿಯನ್ನ ಅಂದ್ರೆ ಎಷ್ಟರ ಮಟ್ಟಿಗೆ ಕಲಿಕೆ ಆಗುತ್ತೆ ಎಂಬುದನ್ನ ತಿಳ್ಕೊಳ್ಳೋದಕ್ಕೆ ಮಾಡುವಂತಹ ಒಂದು ಪರೀಕ್ಷೆ ಆಗಿರುತ್ತೆ. ಇನ್ನು ಮೌಲ್ಯಮಾಪನವು ನಿರಂತರವಾಗಿ ನಡೆಯುವಂತಹ ಕ್ರಿಯೆ. ಓಕೆ, ಮೌಲ್ಯಮಾಪನ ಅನ್ನುವಂಥದ್ದು ಪ್ರತಿಯೊಂದು ಅವಧಿಯಲ್ಲೂ, ತರಗತಿಯ ಪ್ರತಿಯೊಂದು ಅವಧಿಯಲ್ಲಿಯೂ ಸಹ ವಿದ್ಯಾರ್ಥಿಗಳ ಮೌಲ್ಯಮಾಪನ ಆಗ್ತಾ ಇರತ್ತೆ. ಓಕೆ, ಮಕ್ಕಳು ಓದೋದಿರ್ಬೋದು, ಬರೆಯೋದಿರ್ಬೋದು, ಒಂದು ಪ್ರಯೋಗವನ್ನ ಮಾಡೋದಿರ್ಬೋದು, ಚಟುವಟಿಕೆಯಲ್ಲಿ ಭಾಗವಹಿಸೋದು ಇರ್ಬೋದು, ಕೇಳಿದ ಪ್ರಶ್ನೆಗೆ ಉತ್ತರಿಸುವಂಥದ್ದಿರ್ಬೋದು, ಹೋಮ್ವರ್ಕ್ ನ ಕಂಪ್ಲೀಟ್ ಮಾಡ್ಕೊಂಬರುವಂಥದ್ದು ಇರ್ಬೋದು. ಈ ರೀತಿ ಈ ಪ್ರತಿಯೊಂದೂ ಸಹ ಆಲ್ ದೀಸ್ ಆಕ್ಟಿವಿಟೀಸ್ ಆರ್ ದಿ ಪಾರ್ಟ್ ಆಫ್ ದಿ ಇವ್ಯಾಲ್ಯೂಯೇಷನ್. ಹೌದಲ್ವಾ? ಇನ್ನು ಪರೀಕ್ಷೆಯು ವಿದ್ಯಾರ್ಥಿಗಳಿಗೆ ಪ್ರಗತಿಯ ಬಗ್ಗೆ ಸ್ಪಷ್ಟ ಕಲ್ಪನೆ ನೀಡಲಾರದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪರೀಕ್ಷೆಯು ವಿದ್ಯಾರ್ಥಿಗಳ ಪ್ರಗತಿಯ ಬಗ್ಗೆ ಸ್ಪಷ್ಟ ಕಲ್ಪನೆ ನೀಡಲಾರದು. ಅಂದ್ರೆ ಆ ಒಂದು 4 ರಿಂದ 6 ದಿನಗಳ ಕಾಲ ಏನು ಎಕ್ಸಾಮ್ ನಡೆಯುತ್ತೆ, ಆ ಅವಧಿಯಲ್ಲಿ ಆ 4 ರಿಂದ 6 ಅವಧಿಗಳ ಕಾಲ ಸುಮಾರು 1.5 ಗಂಟೆಗಳ ಕಾಲ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಮಗು ಏನ್ ಆನ್ಸರ್ ಮಾಡುತ್ತೆ, ಅದರ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ, ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ಡಿಸೈಡ್ ಮಾಡ್ತೀವಿ. ಆದರೆ ಈ ಮೌಲ್ಯಮಾಪನ ಅನ್ನೋದು ಮೌಲ್ಯಮಾಪನವು ಪ್ರಗತಿಯ ಪರಿಣಾಮಕಾರಿಯಾಗಿರುವುದನ್ನ ತಿಳಿಸುತ್ತೆ. ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅನ್ನೋದು ಗೊತ್ತಾಗೋದು ಮೌಲ್ಯಮಾಪನದಿಂದಾನೆ, ಪರೀಕ್ಷೆಯಿಂದಲ್ಲ. ಓಕೆ, ಮೌಲ್ಯಮಾಪನ ಮಾಡೋದ್ರಿಂದ ಅದರ ಪ್ರಗತಿ ಬಗ್ಗೆ ನಮಗೆ ಸ್ಪಷ್ಟ ಕಲ್ಪನೆ ತಿಳಿತಾ ಬರುತ್ತೆ. ಓಕೆ, ಪರೀಕ್ಷೆ ಮಾಡಿ ಸುಮ್ಮನಾಗುವಂಥದ್ದಲ್ಲ, ಅದನ್ನ ಏನ್ ಮಾಡ್ಬೇಕು, ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಹೌದಲ್ವಾ? ಈ ಪರೀಕ್ಷೆ ಅನ್ನುವಂಥದ್ದು ಸಂಕುಚಿತ ದೃಷ್ಟಿಕೋನವನ್ನ ಹೊಂದಿದೆ. ಪರೀಕ್ಷೆಯು ಸಂಕುಚಿತ ದೃಷ್ಟಿಕೋನವನ್ನ ಹೊಂದಿದೆ. ಓಕೆ, ಎಕ್ಸಾಮ್ ಈಸ್ ನ್ಯಾರೋ ಇನ್ ದ ಮ್ಯಾನರ್. ಮೌಲ್ಯಮಾಪನವು ವಿಶಾಲ ದೃಷ್ಟಿಕೋನವನ್ನ ಹೊಂದಿದೆ. ಇವ್ಯಾಲ್ಯೂಯೇಷನ್ ಹ್ಯಾವಿಂಗ್ ಎ ಬ್ರಾಡ್ ವಿಜುವಲೈಸೇಷನ್. ವಿಶಾಲವಾದ ದೃಷ್ಟಿಕೋನ. ಮೌಲ್ಯಮಾಪನ ಮಾಡುವಂಥದ್ದು ಆಗ್ಲೇ ಹೇಳಿದ ರೀತಿಯಲ್ಲಿ ಪ್ರತಿಯೊಂದು ಅವಧಿಯಲ್ಲೂ ಮೌಲ್ಯಮಾಪನ ನಡೆಯೋದ್ರಿಂದ, ಫಾರ್ ಎಕ್ಸಾಂಪಲ್, ಒಂದು ಕಲಿಕಾ ಫಲದ ಮೇಲೆ ನಾವು 2 ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ, 2-3 ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಂದು ಚಟುವಟಿಕೆಯಲ್ಲಿ ಆವರೇಜ್ ಆಗಿ ಪರ್ಫಾರ್ಮ್ ಮಾಡಿದಂತ ಮಗು ಮತ್ತೊಂದು ಚಟುವಟಿಕೆಯಲ್ಲಿ ಅದ್ಭುತವಾಗಿ ಮಾಡಬಹುದು. ಮಗುವಿಗೆ ಅವಕಾಶ ಇದೆ. ಓಕೆ, ಇನ್ ಕೇಸ್ ಒಂದು ಚಟುವಟಿಕೆಯಲ್ಲಿ ತೀರಾ ಕಳಪೆ ಸಾಧನೆ ಮಾಡಿದಂತ ಮಗುವಿಗೆ ಒಂದಷ್ಟು ಫೀಡ್ಬ್ಯಾಕ್ ಅನ್ನ ಕೊಟ್ಟು ಒಂದಷ್ಟು ಪುಷಪ್ ಮಾಡಿದಾಗ ಮುಂದಿನ ಚಟುವಟಿಕೆಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಪರೀಕ್ಷೆಯಲ್ಲಿ ಆ ರೀತಿ ಆಗೋದಿಲ್ಲ. ಹೌದಲ್ವಾ? ರೈಟ್. ಇನ್ನು ಪರೀಕ್ಷೆಯು ಸರಳ, ಪ್ಲೀಸ್ ನೋಟ್, ಪರೀಕ್ಷೆಯು ಸರಳ ಪ್ರಕ್ರಿಯೆಯನ್ನ ಹೊಂದಿರುತ್ತೆ. ಪರೀಕ್ಷೆಯು ಅತಿ ಸರಳ ಪ್ರಕ್ರಿಯೆಯನ್ನ ಹೊಂದಿರುತ್ತೆ. ಮೌಲ್ಯಮಾಪನ ಸಂಕೀರ್ಣ. ಯಾಕೆ ಸರಳ ಪ್ರಕ್ರಿಯೆ ಅಂತಂದ್ರೆ, ಹೇಳಿದ್ನಲ್ಲ, 1.5 ಗಂಟೆಗಳ ಕಾಲ ಏನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಮುಗೀತದು. ಓಕೆ, ಅದಾದ್ಮೇಲೆ ಪೇಪರ್ನ ಕರೆಕ್ಷನ್ ಮಾಡ್ತೀವಿ, ರಿಸಲ್ಟ್ ನ ಡಿಸೈಡ್ ಮಾಡ್ತೀವಿ. ಆದ್ರೆ ಮೌಲ್ಯಮಾಪನ ಅನ್ನೋದು ಸಂಕೀರ್ಣ ಪ್ರಕ್ರಿಯೆ. ಓಕೆ, ವರ್ಷದ ಆರಂಭದಿಂದ ವರ್ಷದ ಕೊನೆಯವರೆಗೆ ನಡೆಯುವಂತಹ ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್, ಒಂದು ಸಂಕೀರ್ಣ ಪ್ರಕ್ರಿಯೆ ಅಂತ ನಾವು ಇದನ್ನ ಗುರುತಿಸ್ಕೊಳ್ತಾ ಹೋಗ್ಬೋದು. ಇದು ಪರೀಕ್ಷೆ ಮತ್ತು ಮೌಲ್ಯಮಾಪನಗಳಿಗಿರ್ತಕ್ಕಂತಹ ಅತಿ ಪ್ರಮುಖ ವ್ಯತ್ಯಾಸಗಳು. ಇನ್ನು ಮೌಲ್ಯಮಾಪನವು ಹಲವಾರು ವಿಧಗಳಲ್ಲಿ, ಮೌಲ್ಯಮಾಪನದಲ್ಲಿ ನಾವು ಹಲವಾರು ವಿಧಗಳನ್ನ ಕಾಣ್ತಾ ಹೋಗ್ಬೋದು. ಇದ್ರ ಮೇಲೂ ಸಹ ಕ್ವಶನ್ಸ್ ಬಂದಿದೆ. ರೈಟ್. ಯಾವುದು ನಾವು ಇನ್ ಜನರಲ್ ತಗೊಳ್ಳುವಂಥದ್ದು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂಡ್ ಸಮೇಟಿವ್ ಅಸೆಸ್ಮೆಂಟ್, ಅಂದ್ರೆ ರಚನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ. ರಚನಾತ್ಮಕ ಅದನ್ನ ನಾವು ರೂಪಣಾತ್ಮಕ ಮೌಲ್ಯಮಾಪನ ಅಂತನೂ ಸಹ ಕರ್ಕೊಳ್ತೇವೆ. ರೂಪಣಾತ್ಮಕ ಮೌಲ್ಯಮಾಪನ ಅಂತನೂ ಸಹ ನಾವು ಅದನ್ನ ಕರಿತಾ ಹೋಗ್ತೇವೆ. ಹೌದಲ್ವಾ? ರೈಟ್. ಅದ್ರ ಜೊತೆಗೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್, ನಿರಂತರ ಮೌಲ್ಯಮಾಪನ, ಜೊತೆಗೆ ಎಕ್ಸ್ಟೆನ್ಸಿವ್ ವ್ಯಾಪಕ ಮೌಲ್ಯಮಾಪನ. ಓಕೆ, ಇದು ಸಿಸಿಯಲ್ಲೇ ಎಲ್ಲವೂ ಬರುವಂತದ್ದು. ಆದ್ರೆ ಸಿಸಿಯಲ್ಲಿ ಹೆಚ್ಚು ಒತ್ತು ಕೊಡುವಂಥದ್ದು ಈ 2 ಬಗೆಯ ಮೌಲ್ಯಮಾಪನಕ್ಕೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಈ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅನ್ನೋದು ಇವೆರಡರ ಅಂಡರ್ ಅಲ್ಲಿ ರಚನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಬರ್ತಾ ಹೋಗುತ್ತೆ. ಓಕೆ, ರೈಟ್. ಇನ್ನು ವಿಜ್ಞಾನದಲ್ಲಿ ಘಟಕ ಪರೀಕ್ಷೆಗಳನ್ನ
ಮಾಡುವಂಥದ್ದು. ಅಂದ್ರೆ ಒಂದು ಕಾನ್ಸೆಪ್ಟ್ ಮುಗಿದ ಮೇಲೆ ಅದರ ಮೇಲೆ ಒಂದು ಸ್ಮಾಲ್ ಟೆಸ್ಟ್ ಅನ್ನ ಮಾಡುವಂಥದ್ದು. ಇಲ್ಲಿ ಘಟಕ ಪರೀಕ್ಷೆ ಎಂದರೆ ಶಿಕ್ಷಕರು ಒಂದು ಘಟಕವನ್ನು ಬೋಧಿಸಿದ ನಂತರ ಆ ಘಟಕದ ಬಗ್ಗೆ ವಿದ್ಯಾರ್ಥಿಗಳ ಸಾಧನೆಯನ್ನ ಪರೀಕ್ಷಿಸಲು ಮೊದಲು ಅಳವಡಿಸುವಂತ ಒಂದು ಪರೀಕ್ಷೆಯಾಗಿರುತ್ತೆ. ಅಂದ್ರೆ ಎಷ್ಟು ಮಟ್ಟಿಗೆ ಮಕ್ಕಳು ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅದರಲ್ಲಿರ್ತಕ್ಕಂಥ ಆ ಘಟಕದಲ್ಲಿರ್ತಕ್ಕಂಥ ಕಲಿಕಾ ಫಲಗಳೆಲ್ಲವೂ ಸಹ ಮಕ್ಕಳಿಗೆ ರೀಚ್ ಆಗಿದೆಯಾ, ಮಕ್ಕಳು ಅಚೀವ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾದ್ರೆ ಇದು ಇಂಪಾರ್ಟೆಂಟ್ ಆಗತ್ತೆ. ಯೂನಿಟ್ ಟೆಸ್ಟ್ ಇನ್ ಸೈನ್ಸ್. ಯೂನಿಟ್ ಟೆಸ್ಟ್ ಇಸ್ ಎ ಟೆಸ್ಟ್ ಅಡ್ಮಿನಿಸ್ಟ್ರಡ್ ಬೈ ದ ಟೀಚರ್ ಆಫ್ಟರ್ ಟೀಚಿಂಗ್ ಎ ಯೂನಿಟ್ ಟು ಟೆಸ್ಟ್ ದಿ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಆಫ್ ದಿ ಯೂನಿಟ್. ಮಕ್ಕಳ ಅಚೀವ್ಮೆಂಟ್ ಏನಿದೆ, ಮಕ್ಕಳು ಏನು ಸಾಧನೆಯನ್ನ ಮಾಡಿದ್ದಾರೆ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಮಾಡ್ಕೊಳ್ಳುವಂತಹ ಒಂದು ಟೆಸ್ಟ್ ಅಥವಾ ಒಂದು ಸಣ್ಣದಾದಂತಹ ಒಂದು ಪ್ರೋಸೆಸ್ ಆಗಿರುತ್ತೆ. ಅಂದ್ರೆ ಘಟಕ ಪರೀಕ್ಷೆಯ ಅವಶ್ಯಕತೆ ಇದೆಯಾ ಅಂತ ಇಲ್ಲಿ ಪ್ರಶ್ನೆ ಬಂದ್ರೆ ಹೌದು ಎಂಬ ಉತ್ತರ ಸಿಗ್ತಾ ಹೋಗುತ್ತೆ. ಘಟಕ ಪರೀಕ್ಷೆ ಅಂದ್ರೆ ಎಲ್ಲದಕ್ಕೂ ಘಟಕ ಪರೀಕ್ಷೆನೇ ಫೈನಲ್ ಅಂತಲ್ಲ, ಆದ್ರೆ ಘಟಕ ಪರೀಕ್ಷೆಯಿಂದ ಒಂದಷ್ಟು ಅನುಕೂಲಗಳಿದೆ. ಏನದು? ಶಿಕ್ಷಕರು ಆ ಘಟಕದ ಕಲಿಕೆಯು ವಿದ್ಯಾರ್ಥಿಗಳಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಎಂದು ತಿಳಿಯಲು ಇದು ಸಹಾಯಕವಾಗಿರುತ್ತೆ. ಎಷ್ಟರ ಮಟ್ಟಿಗೆ ಕಲಿಕೆ ಆಗಿದೆ ಅಥವಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಶಿಕ್ಷಕರ ಬೋಧನೆಯ ಪ್ರಭಾವ ಮತ್ತು ಪರಿಣಾತ್ಮಕತೆಯನ್ನು ತಿಳಿಯಲು ಸಹ ಸಹಾಯಕವಾಗಿದೆ. ಅಂದ್ರೆ ಇವಾಗ ಒಂದು ಆಹಾರ ಎಂಬ ಕಾನ್ಸೆಪ್ಟ್ ಅನ್ನ, ಫುಡ್ ಎಂಬ ಕಾನ್ಸೆಪ್ಟ್ ಅನ್ನ ಟೀಚ್ ಮಾಡಿದ್ದಾರೆ ಅನ್ನೋದೇ ಆದ್ರೆ ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಆಗಿದೆ, ಇದ್ರ ಪರಿಣಾಮ ಮಕ್ಕಳ ಮೇಲೆ ಎಷ್ಟರ ಮಟ್ಟಿಗೆ ಉಂಟಾಗಿದೆ ಅಂತ ಗೊತ್ತಾಗ್ಬೇಕಾದ್ರೂ ಅದು ಘಟಕ ಪರೀಕ್ಷೆಗಳಿಂದ ಅದು ಸಾಧ್ಯವಾಗತ್ತೆ. ಒಂದು ಮಟ್ಟಕ್ಕೆ ಖಂಡಿತ ಸಾಧ್ಯ ಆಗತ್ತೆ. ಸರ್ ಹೇಗೆ ಹೇಳ್ತೀರಿ ಸರ್ ಅನ್ನೋದೇ ಆದ್ರೆ ನೋಡಿ, ಇಲ್ಲಿ ನಾವು ಆಹಾರ ಎಂಬ ಕಾನ್ಸೆಪ್ಟ್ ಅನ್ನ ಮಾಡಿದೀವಿ, ಫುಡ್ ಎಂಬ ಕಾನ್ಸೆಪ್ಟ್ ನ ಟೀಚ್ ಮಾಡಿದೀವಿ. ಅಲ್ಲಿ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಇರಬಹುದು, ಬ್ಯಾಲೆನ್ಸ್ಡ್ ಡಯಟ್ ಇರಬಹುದು, ಪೋಷಕಾಂಶಗಳ ಬಗ್ಗೆ ಇರಬಹುದು. ಪೋಷಕಾಂಶಗಳು ಅಂದ್ರೆ ಸಮತೋಲಿತ ಆಹಾರ ಅಂದ್ರೆ ಏನು ಅಂತ ಇರ್ಬೋದು, ಪೋಷಕಾಂಶಗಳ ಮಹತ್ವ ಇರಬಹುದು, ಅದರ ತೊಂದರೆಯಿಂದ ಆಗುವಂತಹ ಪರಿಣಾಮಗಳಿರ್ಬೋದು, ಇವೆಲ್ಲವೂ ಸಹ ತಿಳಿಸಿರ್ತೇವೆ. ಮಕ್ಕಳ ಮೇಲೆ ಅದು ಬೋಧನೆ ಪರಿಣಾಮಕಾರಿಯಾಗಿದ್ದಲ್ಲಿ ಅದನ್ನ ಅವರು ತಮ್ಮ ದೈನಂದಿನ ಜೀವನದಲ್ಲಿ, ಅವರ ಡೇ ಟು ಡೇ ಲೈಫ್ ಅಲ್ಲಿ ಅದನ್ನ ಏನ್ ಮಾಡ್ತಾರೆ, ಅಪ್ಲೈ ಮಾಡ್ಕೊಳ್ತಾರೆ. ಹೌದಲ್ವಾ? ಅದೇ ಬೇಕಾಗಿರೋದು. ಆ ಸಾರ್ಥಕತೆ ಅನ್ನೋದು ಸಿಕ್ಕಾಗ ಮಾತ್ರ ಆ ಬೋಧನೆ ಪರಿಣಾಮಕಾರಿಯಾಗಿ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇನ್ನು ಬೋಧನಾ ಉದ್ದೇಶಗಳ ಸಾಧನೆಯ ಮಾಪನ ಮಾಡಲು ಸಹಾಯಕವಾಗಿದೆ. ಬೋಧನಾ ಉದ್ದೇಶಗಳ ಸಾಧನೆಯ ಮಾಪನ ಮಾಡಲು ಸಹ ಇದು ಸಹಾಯವನ್ನ ಮಾಡುತ್ತೆ. ನೋಡಿ, ಬೋಧನಾ ಉದ್ದೇಶಗಳಿದಾವಲ್ವಾ, ಪ್ರತಿಯೊಂದು ಘಟಕವಾರು ಅಥವಾ ಒಂದು ವಿಷಯವಾರು ಬೋಧನಾ ಉದ್ದೇಶಗಳಿದೆ. ಆ ಬೋಧನಾ ಉದ್ದೇಶವು ಎಷ್ಟರ ಮಟ್ಟಿಗೆ ಸಾಧಿತವಾಗಿದೆ ಎಂಬುದನ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಅದನ್ನ ಪರೀಕ್ಷಿಸೋದಕ್ಕೆ ಘಟಕ ಪರೀಕ್ಷೆಯು ಸಹಾಯ ಮಾಡುತ್ತೆ. ಇನ್ನು ವೈಯಕ್ತಿಕ ಭಿನ್ನತೆಯನ್ನ ಕಂಡುಹಿಡಿಯಲು ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಈಗ ಒಂದು 10 ಮಾರ್ಕ್ಸ್ಗೋ 20 ಮಾರ್ಕ್ಸ್ಗೋ ಒಂದು ಯೂನಿಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಒಂದು ಘಟಕ ಪರೀಕ್ಷೆಯನ್ನ ಮಾಡಿದ ನಂತರ ಆ ತರಗತಿಯಲ್ಲಿ ಒಂದು 20 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದ್ರೆ ಯಾವ ಮಕ್ಕಳಿಗೆ ಆ ಒಂದು ಕಾನ್ಸೆಪ್ಟ್ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ, ಅಂದ್ರೆ ಇದೇ ಫೈನಲ್ ಅಂತ ಆಗೋದಿಲ್ಲ, ಬಟ್ ಹೆಚ್ಚು ಕಡಿಮೆ ಮಕ್ಕಳಗೆ ಆ ಕಾನ್ಸೆಪ್ಟ್ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದನ್ನ ಓರೆ ಹಚ್ಚೋದಕ್ಕೆ, ಒಂದು ಕ್ರಾಸ್ ಚೆಕ್ ಮಾಡೋದಕ್ಕೆ
ಖಂಡಿತವಾಗಿಯೂ ಯೂನಿಟ್ ಟೆಸ್ಟ್ ಹೆಲ್ಪ್ ಮಾಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಕಲಿತ ಘಟಕಗಳನ್ನ ಪುನರಾವರ್ತನೆ ಮಾಡಲು ಆಸ್ ಎ ರಿವಿಷನ್ ವಿದ್ಯಾರ್ಥಿಗಳಿಗೆ ಕಲಿತ ಘಟಕಗಳನ್ನ ಪುನರಾವರ್ತನೆ ಮಾಡಲು ರಿವಿಷನ್ ಪರ್ಪಸ್ ಅಲ್ಲೂ ಸಹ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಕಲ್ತಿರ್ತಾರೆ, ಎಕ್ಸಾಮ್ಸ್ ನಿಯರ್ ಬೈ ಬರ್ತಾ ಇದೆ, ಅವಾಗ ರಿವಿಷನ್ ಪರ್ಪಸ್ಗೂ ಸಹ ಯೂನಿಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಬಹುದು. ನೆಕ್ಸ್ಟ್, ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಯನ್ನ ತಿಳಿದು ಪರಿಹಾರವನ್ನ ಸೂಚಿಸಲು. ಇದು ಅಲ್ಟಿಮೇಟ್. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಸಹ ಕೇವಲ ಯೂನಿಟ್ ಟೆಸ್ಟ್ ಮಾತ್ರ ಅಂತಲ್ಲ, ಯಾವುದೇ ಚಟುವಟಿಕೆಗಳನ್ನ ಮಾಡಿದ್ರೂ ಸಹ ಚಟುವಟಿಕೆಗಳಿಗೆ ಮಾಡುವಂತಹ ಪ್ರಮುಖ ಕಾರಣನೇ ಇದು. ವಿದ್ಯಾರ್ಥಿಗಳ ಕಲಿಕಾ ನ್ಯೂನತೆಯನ್ನು ತಿಳಿದು ಪರಿಹಾರವನ್ನ ಸೂಚಿಸಲು ಇದು ಸಹಾಯವನ್ನ ಮಾಡುತ್ತೆ. ಇನ್ನು ಕನಿಷ್ಠ ಹಾಗೂ ಗರಿಷ್ಠ ಸಾಧನೆಯ ವಿದ್ಯಾರ್ಥಿಗಳನ್ನು ಗುರುತಿಸಲು ಹಾಗೂ ಮಾರ್ಗದರ್ಶನ ಮಾಡಲು ಸಹಾಯಕಾರಿಯಾಗಿದೆ. ಕನಿಷ್ಠ ಹಾಗೂ ಗರಿಷ್ಠ ಸಾಧನೆಯ ವಿದ್ಯಾರ್ಥಿಗಳನ್ನ ಯಾರು ಲೀಸ್ಟ್ ಅಚೀವ್ ಮಾಡಿದ್ದಾರೆ, ಯಾರು ಮ್ಯಾಕ್ಸಿಮಮ್ ಅಚೀವ್ ಮಾಡಿದ್ದಾರೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಜೊತೆಗೆ ಅವ್ರಿಗೆ ಒಂದಷ್ಟು ಗೈಡ್ ಮಾಡಬಹುದು. ಓಕೆ, ಲೀಸ್ಟ್ ಅಚೀವರ್ಸ್ ಏನಿರ್ತಾರೆ, ಇದೇ ಲಾಸ್ಟ್ ಅಲ್ಲ, ಮುಂದಕ್ಕೂ ಸಹ ಇನ್ನು ಎಕ್ಸಾಮ್ಸ್ ಇದೆ, ಅದರಲ್ಲಿ ನೀನು ಇನ್ನೂ ಚೆನ್ನಾಗಿ ಅಚೀವ್ ಮಾಡಬಹುದು. ನೀನು ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ನೀನೇನ್ ಮಾಡ್ತಾ ಇದೀಯಾ, ಮಿಸ್ಟೇಕ್ಸ್ ಮಾಡ್ತಾ ಇದೀಯಾ, ಓಕೆ, ತಪ್ಪುಗಳನ್ನ ಮಾಡ್ತಾ ಇದೀಯಾ, ಅದರಿಂದ ಹೊರಗಡೆ ಬಂದಿದ್ದೆ ಆದ್ರೆ ನಿನ್ಗೇನಾಗುತ್ತೆ ಅಂತಂದ್ರೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಿನಗದು ಸಹಾಯವನ್ನು ಮಾಡುತ್ತೆ. ಈ ರೀತಿ ಪಾಸಿಟಿವ್ ಆಗಿ ಹೇಳೋದ್ರ ಮೂಲಕ ಮಕ್ಕಳು ಸಹ ಗರಿಷ್ಠ ಸಾಧನೆಯನ್ನ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ನಿರಂತರ ಮೌಲ್ಯಮಾಪನ ಮಾಡಲು ಸಹಾಯಕವಾಗುತ್ತೆ. ಅಂದ್ರೆ ನಿರಂತರ ಮೌಲ್ಯಮಾಪನದ ಒಂದು ಭಾಗ ಅಂತಾನು ಸಹ ನಾವು ಘಟಕ ಪರೀಕ್ಷೆಯನ್ನ ತಗೋಬಹುದು. ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಕಂಟಿನ್ಯೂಸ್ ಎವ್ಯಾಲ್ಯೂಯೇಷನ್. ಘಟಕ ಪರೀಕ್ಷೆ ಅನ್ನುವಂಥದ್ದು ನಿರಂತರ ಮೌಲ್ಯಮಾಪನದ ಒಂದು ಭಾಗ. Right? What are the importance of a unit test? It tells the teacher to know that learning of that unit among the students. ಎಷ್ಟರ ಮಟ್ಟಿಗೆ ಲರ್ನಿಂಗ್ ಎಫೆಕ್ಟಿವ್ನೆಸ್ ನ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. Next, it is helpful to know the impact and effectiveness of teacher teaching. ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಫುಡ್ ಅಂತ ತಗೊಂಡೆ. ಓಕೆ, ಅದೇ ನಾವು ಇವಾಗ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಮತ್ತೊಂದು ಎಕ್ಸಾಂಪಲ್ ನ ತಗೊಂಡ. ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ತಗೊಂಡಾಗ ಬೇಸಿಕಲಿ ಅವರು ಈ ಸ್ಟೇಟ್ಸ್ ಆಫ್ ಮ್ಯಾಟರ್ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಳ್ಳುವಂಥದ್ದು ಯಾವುದು? ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ 3 ಕಾನ್ಸೆಪ್ಟ್ ನ ತಿಳ್ಕೊಳ್ತಾರೆ. ಯಾವುದು? ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. ಈ 3 ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತಾರೆ ಅಲ್ವಾ? ಸಾಲಿಡ್ಸ್ ಮತ್ತೆ ಲಿಕ್ವಿಡ್ಸ್ ಇರುವಂತ ಡಿಫ್ರೆನ್ಸ್ ಏನು, ಲಿಕ್ವಿಡ್ಸ್ ಮತ್ತೆ ಗೇಷಿಯಸ್ ಸ್ಟೇಟ್ ಇರ್ತಕ್ಕಂಥ ಡಿಫ್ರೆನ್ಸ್ ಏನು, ಓಕೆ, ಮತ್ತೆ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾವ್ದನ್ನ ಹೆಚ್ಚಾಗಿ ಬಳಸ್ತೀವಿ, ಯಾವ್ದು ಯಾವೊಂದು ಸೈಜ್ ಅಥವಾ ಶೇಪ್ಸ್ ಅಲ್ಲಿ ಸಿಗುತ್ತೆ, ಇದೆಲ್ಲವೂ ಸಹ ತಿಳ್ಕೋಬೇಕು. ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಆಗಿದೆಯಾ ಮಕ್ಕಳಿಗೆ? ಎಷ್ಟು ಎಫೆಕ್ಟಿವ್ ಆಗಿ ಟೀಚರ್ ಟೀಚ್ ಮಾಡಿದ್ದಾರೆ, ಅದರ ಇಂಪ್ಯಾಕ್ಟ್ ಏನಾಗಿದೆ, ಎಲ್ಲವೂ ಸಹ ಗೊತ್ತಾಗ್ತದೆ. ಹೆಲ್ಪ್ಫುಲ್ ಇನ್ ಮೆಜರಿಂಗ್ ಅಚೀವ್ಮೆಂಟ್ ಆಫ್ ಟೀಚಿಂಗ್ ಆಬ್ಜೆಕ್ಟಿವ್ಸ್. We know that each concept or each subject having their own teaching objectives. ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಕಲಿಕಾ ಉದ್ದೇಶಗಳಿದೆ. ಶೈಕ್ಷಣಿಕ ಅಥವಾ ಕಲಿಕಾ ಉದ್ದೇಶಗಳ ಏನ್ ಮಾಡೋದಕ್ಕೆ, ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಅಂದ್ರೆ ಎಷ್ಟರ ಮಟ್ಟಿಗೆ ಅವು ರೀಚ್ ಆಗಿದಾವೆ ಅಂತ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಇವೆಲ್ಲ ಪ್ರೋಸೆಸ್ ನಡೆಯುವಂಥದ್ದು, ಹೌದಲ್ವಾ? Next, to find individual differences. This is very, very, very important. To find individual differences among the students. ಯಾರು ಕ್ವಿಕ್ ಆಗಿದ್ದಾರೆ, ಯಾರಿಗಿನ್ನೂ ರೀಚ್ ಆಗಿಲ್ಲ, ಅಥವಾ ಯಾರು ಅವರೇಜ್ ಆಗಿದ್ದಾರೆ. ಓಕೆ, ಮೆಥಡ್ ಆಫ್ ಟೀಚಿಂಗ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅದರಲ್ಲಿ ಏನಾದರೂ ಬದಲಾವಣೆ ತರಬೇಕಾ, ಇವೆಲ್ಲವೂ ಸಹ ತಿಳ್ಕೋಬೇಕು ಅಂತಂದ್ರೆ ಇದರಿಂದ ಸಾಧ್ಯ ಆಗತ್ತೆ.
Next, for students to review learned units. For students to review the learned units. ಒಂದು ರಿವಿಷನ್ ಪರ್ಪಸ್ ಅಲ್ಲೂ ಸಹ ಇದನ್ನ ಕಂಡಕ್ಟ್ ಮಾಡ್ತಾ ಹೋಗ್ಬೋದು. It is helpful to know the learning disability of the students and suggest the solution. Feedback. Okay, feedback ಅನ್ನ ಕೊಡೋದಕ್ಕೆ ಇದು ಬಹಳ ಅಂದ್ರೆ ಬಹಳ ಸಹಾಯವನ್ನ ಮಾಡುತ್ತೆ. Then it is helpful in identifying and guiding the minimum and maximum achieving student as well as the average. ಕೇವಲ ಲೀಯೆಸ್ಟ್ ಮತ್ತೆ ಹೈಯೆಸ್ಟ್ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಎಲ್ಲಾ ರೀತಿಯಾದಂತ ಓಕೆ ಆಲ್ ದ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ಗೆ ಒಂದು ಅವ್ರನ್ನ ಐಡೆಂಟಿಫೈ ಮಾಡೋದು, ಒಂದು ಐಡೆಂಟಿಫೈ ಮಾಡಿ ಸುಮ್ಮನೆ ಆಗೋದಲ್ಲ, ಅವ್ರಿಗೆ ಗೈಡ್ ಮಾಡ್ಬೇಕಲ್ವಾ. ಓಕೆ, ಅದಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಕಂಟಿನ್ಯೂಸ್ ಎವ್ಯಾಲ್ಯೂಯೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಇದು ಏನಾಗುತ್ತೆ ಅಂತಂದ್ರೆ ಪ್ರಮುಖವಾದಂತಹ these are all the importance of conducting a unit test. ಇನ್ನು ಪರೀಕ್ಷಾ ರಚನಾ ಹಂತಗಳನ್ನ ನೋಡೋಣ. ವಾಟ್ ಆರ್ ದಿ ಸ್ಟೆಪ್ಸ್ ಕಮ್ಸ್ ಅಂಡರ್ ಯೂನಿಟ್ ಟೆಸ್ಟ್? ಉದ್ದೇಶ ಆಧಾರಿತ ಅಂಕಗಳ ಶೇಕಡಾವಾರು ವಿತರಣೆ. ಉದ್ದೇಶ ಆಧಾರಿತ ಆಬ್ಜೆಕ್ಟಿವ್ ಬೇಸ್ಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಓಕೆ, ನಾನು ನೆನ್ನೆ ತರಗತಿಯಲ್ಲೂ ಹೇಳಿದೆ, ಇವಾಗ ಒಂದು 10 ಕಾನ್ಸೆಪ್ಟ್ಸ್ ಇದೆ. 10 ಕಾನ್ಸೆಪ್ಟ್ಸ್ ಅಲ್ಲಿ ಒಂದು 4 ಕಾನ್ಸೆಪ್ಟ್ಸ್ ಹೆವಿ ಇದೆ, ಅಂದ್ರೆ ಅದರ ಮೇಲಿನ ಲರ್ನಿಂಗ್ ಔಟ್ಕಮ್ಸ್ ಜಾಸ್ತಿ ಇದಾವೆ. ಅದರ ಮೇಲೆ ಆಟೋಮೆಟಿಕ್ ಆಗಿ ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳಬೇಕಾಗತ್ತೆ. ಅದನ್ನ ಬಿಟ್ಟು 10 ಕಾನ್ಸೆಪ್ಟ್ಸ್ ಇದೆ ಅಂತ ಪ್ರತಿ ಕಾನ್ಸೆಪ್ಟ್ ಮೇಲೆ 4 ಮಾರ್ಕ್ಸ್ ಕ್ವಶನ್ಸ್ ತೆಗೆಯೋದಲ್ಲ, ಹೌದಲ್ವಾ? ಅದರ ಹಿಂದಿನ ಉದ್ದೇಶಗಳೇನು, ಉದ್ದೇಶಗಳ ಆಧಾರಿತ ಅಂಕಗಳ ಶೇಕಡಾವಾರು ವಿತರಣೆ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ವಿಷಯಾಂಶಗಳ ಶೇಕಡಾವಾರು ಹಂಚಿಕೆ. ಹೌದು, ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಎಷ್ಟು ವಿಷಯಗಳಿದೆ, ಎಷ್ಟು ವಿಷಯಗಳಿಗೆ ಎಷ್ಟು ಅಂಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್, ವಿವಿಧ ರೀತಿಯ ಪ್ರಶ್ನೆಗಳ ಹಂಚಿಕೆ. ಇದು ಸಹ ಆ ಬ್ಲೂ ಪ್ರಿಂಟ್ ಅನ್ನೋದ್ರಲ್ಲಿ ಇದು ಸಹ ಒಳಗೊಂಡಿರುತ್ತೆ. ವಿವಿಧ ರೀತಿಯ ಪ್ರಶ್ನೆಗಳು ಅಂತಂದ್ರೆ ಅದು ಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರಬಹುದು. ಓಕೆ, ನೆಕ್ಸ್ಟ್ ಅನ್ವಯಕ್ಕಿರಬಹುದು, ಕೌಶಲ್ಯಕ್ಕಿರಬಹುದು. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಅರ್ಥವಾಗುವಿಕೆ, ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ಬೋದು. ಪ್ರತಿಯೊಂದಕ್ಕೂ ಸಹ ಪ್ರಶ್ನೆಗಳ ಹಂಚಿಕೆ ಆಗ್ಬೇಕು. ಎಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಅಂದ್ರೆ ರೀಕಾಲ್ ಅಥವಾ ರೆಕಗ್ನೈಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳುವಂಥದ್ದಲ್ಲ. ಅಲ್ಲಿ ಅನ್ವಯಿಕ ಪ್ರಶ್ನೆಗಳು ಇರಬೇಕು, ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರಬೇಕು. ಎಷ್ಟು ಮಕ್ಕಳಿಗೆ ಅರ್ಥ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಸಹ ಕೇಳ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ನೀಲಿ ನಕ್ಷೆ ತಯಾರಿಕೆ. ವಿತೌಟ್ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡಲೇಬಾರದು. ವಿತೌಟ್ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ನ ಡಿಸೈನ್ ಮಾಡೋದಕ್ಕೆ ಬರುವುದಿಲ್ಲ. ಓಕೆ, ಕ್ವಶನ್ ಪೇಪರ್ ನ ಡಿಸೈನ್ ಮಾಡಿ ಬ್ಲೂ ಪ್ರಿಂಟ್ ಹಾಕೋದಲ್ಲ. ಬ್ಲೂ ಪ್ರಿಂಟ್ ಬೇಸ್ಡ್ ಕ್ವಶನ್ ಪೇಪರ್ ನ ಏನ್ ಮಾಡ್ಬೇಕು, ಫಸ್ಟ್ ಇವಾಗ ಮನೆ ಕಟ್ಟಾದ್ಮೇಲೆ ಬ್ಲೂ ಪ್ರಿಂಟ್ ಹಾಕೋದಲ್ಲ ಅಲ್ವಾ. ನಾವು ಬ್ಲೂ ಪ್ರಿಂಟ್ ಹಾಕೋದೆ ಬಿಫೋರ್ ದಿ ಕನ್ಸ್ಟ್ರಕ್ಷನ್ ಆಫ್ ಹೌಸ್, ಹೌದಲ್ವಾ. ಇದೇ ರೀತಿನೇ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿ ಎಕ್ಸಾಮ್ಸ್ ಎಲ್ಲ ಮುಗಿದ ಮೇಲೆ ನೀಲಿ ನಕ್ಷೆನ ಹಾಕುವಂಥದ್ದಲ್ಲ. ಫಸ್ಟ್ ಬ್ಲೂ ಪ್ರಿಂಟ್ ನ ರೆಡಿ ಮಾಡಿಕೊಂಡು ಅದರ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನ ತೆಗಿತಾ ಹೋಗ್ಬೇಕು. ನೀಲಿ ನಕ್ಷೆಯ ಪ್ರಕಾರ ಪ್ರಶ್ನೆಗಳ ತಯಾರಿಕೆ, ಇದು ಪ್ರಮುಖವಾದಂತಹ ಹಂತಗಳು ಅಂತ ನಾವು ಗುರುತಿಸ್ಕೊಳ್ತೇವೆ. ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ ಬೇಸ್ಡ್ ಆನ್ ದಿ ಆಬ್ಜೆಕ್ಟಿವ್. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದನ್ನೇ ನಾವು ನೋಡೋದು. ಪರ್ಸೆಂಟೇಜ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ಸ್ ಅಂದ್ರೆ ಯಾವ ಕಾನ್ಸೆಪ್ಟ್ಗೆ, ಓಕೆ, ಯಾವ ಕಾನ್ಸೆಪ್ಟ್ ಮೇಲೆ ಎಷ್ಟು ಕ್ವಶನ್ಸ್ ತೆಗಿಬೇಕು ಅನ್ನೋದು, ಎಷ್ಟು ಪರ್ಸೆಂಟೇಜ್ ಆಫ್ ಕ್ವಶನ್ಸ್ ತೆಗಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್. ಓಕೆ, ಅಂದ್ರೆ ಒಂದೇ ರೀತಿಯಾದಂತಹ ಪ್ರಶ್ನೆಗಳನ್ನ ತೆಗೆಯುವಂಥದ್ದಲ್ಲ. ಅಂದ್ರೆ ಬರೇ ನಾಲೆಡ್ಜ್ ಬೇಸ್ಡ್ ಅಲ್ಲ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಅಲ್ಲ, ಅಥವಾ ಅಪ್ಲೈಡ್ ಅಲ್ಲ.
ಓಕೆ, ಅಥವಾ ಸ್ಕಿಲ್ ಅಲ್ಲ, ಈ ಎಲ್ಲಾ ವೆರೈಟಿ ಆಫ್ ಕ್ವಶನ್ಸ್ ಇರಬೇಕು, ಹೌದಲ್ವಾ? ಲೆವೆಲ್ ಆಫ್ ಡಿಫಿಕಲ್ಟಿ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್. ಲೆವೆಲ್ ಆಫ್ ಡಿಫಿಕಲ್ಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಒಂದು ಕ್ವಶನ್ ಪೇಪರ್ ಅಂದಾಗ ಫಾರ್ ಎಕ್ಸಾಂಪಲ್ ಇವಾಗ ನಾಲೆಡ್ಜ್ಗೆ ಸಂಬಂಧಪಟ್ಟಂತ ಒಂದು 20% ಆಫ್ ಕ್ವಶನ್ಸ್, ಅಂಡರ್ಸ್ಟ್ಯಾಂಡಿಂಗ್ ಸಂಬಂಧಪಟ್ಟಂತ 40 ಮಾರ್ಕ್ಸ್ ಆಫ್ ಕ್ವಶನ್ಸ್, ಅಪ್ಲೈಡ್ಗೆ ಒಂದು 20%, ಸ್ಕಿಲ್ಗೆ ಒಂದು 20%. ಈ ರೀತಿ ಆದ್ರೂ ಓಕೆ, ನಾನು ಇನ್ ಜನರಲ್ ಹೇಳ್ತಾ ಇರೋದು. ಈ ರೀತಿ ಪ್ರಶ್ನೆ ಪತ್ರಿಕೆಗೆ ಆ ಲೆವೆಲ್ ಆಫ್ ಡಿಫಿಕಲ್ಟಿ ಇರಬೇಕು. ಅಂದ್ರೆ ನೋಡೋರ್ಗೆ, ಮಕ್ಕಳಿಗೆ ಔಟ್ ಆಫ್ ಔಟ್ ತೆಗಿಯೋದು, ಯಾವ ಮಕ್ಕಳು ತೆಗಿಯೋದಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಡೆಪ್ತ್ ಅಲ್ಲಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಆಮೇಲೆ ಎಲ್ಲಾ ಮಕ್ಕಳಿಗೂ ಅದು ಕಷ್ಟ, ಈಸಿ ಆಗೋದಿಲ್ಲ. ಓಕೆ, ಕೆಲವೊಬ್ಬರಿಗೆ ಪಾಸ್ ಆಗೋದೇ ಕಷ್ಟ ಆಗ್ಬಿಡುತ್ತೆ, ಹೌದಲ್ವಾ? ಸೊ ಬ್ಯಾಲೆನ್ಸ್ಡ್ ಆಗಿರಬೇಕು ಕ್ವಶನ್ ಪೇಪರ್. ನೆಕ್ಸ್ಟ್ ಬ್ಲೂ ಪ್ರಿಂಟ್ ಮೇಕಿಂಗ್. ಒಂದು ಏನು ಬ್ಲೂ ಪ್ರಿಂಟ್ ಬೇಸ್ಡ್ ಕ್ವಶನ್ ಪೇಪರ್ ನ ರೆಡಿ ಮಾಡೋದು. ಪ್ರಿಪರೇಷನ್ ಆಫ್ ಕ್ವಶನ್ಸ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್. ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಫ್ ಕ್ವಶನ್ ಪೇಪರ್ ಮೇಕಿಂಗ್. ಓಕೆನಾ? ಒಂದು ಯೂನಿಟ್ ಟೆಸ್ಟ್ ನ ಡಿಸೈನ್ ಮಾಡಬೇಕಾದ್ರೆ ಇಷ್ಟೆಲ್ಲ ಅಂಶಗಳನ್ನ ಅದು ಒಳಗೊಂಡಿರುತ್ತೆ. ಓಕೆ ಸ್ನೇಹಿತರೆ, ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಂತಹ ಅಂಶಗಳಾಯ್ತು ಅಂತಂದ್ರೆ ವಿಜ್ಞಾನದಲ್ಲಿ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತ ಅಂಶಗಳಾಯ್ತು. ನಾನು ಮತ್ತೊಮ್ಮೆ ನಿಮಗೆ ತಿಳಿಸ್ಬಿಡ್ತೇನೆ ಯಾವ್ದ್ರ ಮೇಲೆ ಇಲ್ಲಿವರೆಗೂ ಕ್ವಶನ್ಸ್ ಬಂದಿದೆ, ಯಾವ್ದನ್ನ ಹೆಚ್ಚಾಗಿ ನೀವು ತಿಳ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಒಂದು ನಿಮಿಷ. ಮೌಲ್ಯಮಾಪನದ ಉದ್ದೇಶಗಳೇನು ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಯಾವ ರೀತಿ ಯಾವೆಲ್ಲ ಉದ್ದೇಶಗಳನ್ನ ಅದು ಒಳಗೊಂಡಿರುತ್ತೆ ಅಂತ. ನೆಕ್ಸ್ಟ್ ಬರೋದೇ ಆದ್ರೆ ಇನ್ಯಾವ ಕಾನ್ಸೆಪ್ಟ್ ನಾವು ಚೆನ್ನಾಗಿ ತಿಳ್ಕೋಬೇಕು ಅನ್ನೋದೇ ಆದ್ರೆ ಮೌಲ್ಯಮಾಪನದ ಸಮಸ್ಯೆಗಳು ಗೊತ್ತಿರುತ್ತೆ. ನಾವು ಈ ಮೌಲ್ಯಮಾಪನದ ಪ್ರಮುಖ ಗುಣಲಕ್ಷಣಗಳನ್ನ ತಿಳ್ಕೊಂಡ್ಬಿಟ್ರೆ ಸಮಸ್ಯೆಗಳು ಅಲ್ಲಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ಮೌಲ್ಯಮಾಪನ ಅನ್ನೋದು ಗೊತ್ತಿರಬೇಕು. ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಮೌಲ್ಯಮಾಪನದ ಒಟ್ಟುಗೂಡುವಿಕೆಯ ಅದರ ಮೊತ್ತವನ್ನೇ ನಾವು ಮೌಲ್ಯಮಾಪನ ಅಂತ ಕರ್ಕೊಳ್ತೀವಿ. ನೋಡಿ, ಈ ಮೌಲ್ಯಮಾಪನದ ಗುಣಲಕ್ಷಣಗಳೇನಿದೆ, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಹೆಚ್ಚು ಪ್ರಶ್ನೆಗಳು ಇದರ ಮೇಲೆ ಬಂದಿದೆ, ಇದನ್ನ ನಾವು ಗಮನಿಸ್ಕೋಬೇಕು. ಓಕೆನಾ? ರೈಟ್. ಇನ್ನು ಪರೀಕ್ಷೆ ಮತ್ತು ಮೌಲ್ಯಮಾಪನಕ್ಕೆ ಇರುವಂತ ವ್ಯತ್ಯಾಸ, ಇದ್ರ ಮೇಲೂ 1 or 2 ಟೈಮ್ಸ್ ಕ್ವಶನ್ಸ್ ಬಂದಿದೆ. ಪರೀಕ್ಷೆ, ಮೌಲ್ಯಮಾಪನ ಮತ್ತು ಪರೀಕ್ಷೆ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಸರಿಯಾದಂತ ಮಾಹಿತಿ ಇರಬೇಕಾಗತ್ತೆ. ನೆಕ್ಸ್ಟ್ ಮೌಲ್ಯಮಾಪನದ ವಿಧಗಳು. ಓಕೆ, ಫಾರ್ಮೆಟಿವ್ ಅಸೆಸ್ಮೆಂಟ್ ಅನ್ನೋದು ಗೊತ್ತಿದೆ. ಪ್ರತಿ ಕಾನ್ಸೆಪ್ಟ್ ಮುಗಿದ ನಂತರ ಮಾಡುವಂಥದ್ದು ಫಾರ್ಮೆಟಿವ್ ಅಸೆಸ್ಮೆಂಟ್ ಆಗಿರುತ್ತೆ. ಅಂದ್ರೆ ರೂಪಣಾತ್ಮಕ ಅನ್ನುವಂಥದ್ದು ಪ್ರತಿಯೊಂದು ಘಟಕ ಅಥವಾ ಕಲಿಕಾಂಶ ಮುಗಿದ ನಂತರ ಮಾಡುವಂಥದ್ದು. ಸಮೇಟಿವ್ ಅಂದ್ರೆ ಅಟ್ ದಿ ಎಂಡ್ ಆಫ್ ದಿ ಪರ್ಟಿಕ್ಯುಲರ್ ಸೆಷನ್, ಅಂದ್ರೆ ಒಂದು ಅವಧಿಯ ನಂತರ, ಒಂದು ನಿರ್ದಿಷ್ಟ ಅವಧಿಯ ಕೊನೆಯಲ್ಲಿ ಮಾಡುವಂಥದ್ದು. ನಿರಂತರ ಮೌಲ್ಯಮಾಪನ ಅನ್ನುವಂಥದ್ದು ಮತ್ತೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅನ್ನುವಂಥದ್ದು ಕೇವಲ ತರಗತಿಯ 4 ಗೋಡೆಗಳ ನಡುವೆ ಮಾತ್ರ ಅಲ್ಲ, ತರಗತಿಯ ಹೊರಗೇನೂ ಸಹ. ಓಕೆ, ಅಂದ್ರೆ ಈ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅನ್ನುವಂಥದ್ದು ಕೇವಲ ಸಬ್ಜೆಕ್ಟ್ ಜೊತೆಗೆ ಅದರ್ ಆಕ್ಟಿವಿಟೀಸು ಸಹ ಅದು ಒಳಗೊಂಡಿರುತ್ತೆ. ಓಕೆ, ಸಬ್ಜೆಕ್ಟ್ಸ್ ಮತ್ತೆ ಅದು ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಓಕೆ, ಅದರ್ ಆಕ್ಟಿವಿಟೀಸ್ ಏನಿರುತ್ತೆ, ಕಂಪ್ಯೂಟರ್ ಇರ್ಬೋದು, ಯೋಗ ಇರ್ಬೋದು, ಈ ಎಲ್ಲವನ್ನೂ ಸಹ ನಾವಿಲ್ಲಿ ಮೌಲ್ಯಮಾಪನವನ್ನ ಮಾಡ್ತಾ ಹೋಗ್ತೇವೆ. ಇನ್ನ ವಿಜ್ಞಾನದಲ್ಲಿ ಘಟಕ ಪರೀಕ್ಷೆ, ಯೂನಿಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಯಾಕೆ ಯೂನಿಟ್ ಟೆಸ್ಟ್ ನ ಕಂಡಕ್ಟ್ ಮಾಡಬೇಕು, ಅದರ ಪ್ರಾಮುಖ್ಯತೆ ಏನು, ಅದರಿಂದ ಆಗುವಂತ ಅನುಕೂಲಗಳೇನು, ಓಕೆ, ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಟೀಚರ್ಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ, ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್, ವಾಟ್ ಆರ್ ದಿ ಸ್ಟೆಪ್ಸ್ ಇನ್ವಾಲ್ವಿಂಗ್ ಇನ್ ಡಿಸೈನಿಂಗ್ ದಿ ಯೂನಿಟ್ ಟೆಸ್ಟ್.
ಪರೀಕ್ಷೆಯ ರಚನಾ ಹಂತಗಳೇನು ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆನಾ? ಇಷ್ಟು ಅಂಶಗಳನ್ನ ನಾವು ತಿಳ್ಕೊಂಡಿದ್ರೆ ಏನು ಎಕ್ಸಾಮ್ಸ್ ಅಲ್ಲಿ ಈಸಿಯಾಗಿ ಇದ್ರ ಮೇಲೆ ಬರ್ತಕ್ಕಂಥ 1 ರಿಂದ 2 ಅಂಕದ ಪ್ರಶ್ನೆಗಳನ್ನ ಸುಲಭವಾಗಿ ನಾವೇನ್ ಮಾಡ್ಬೋದು ಸ್ನೇಹಿತರೆ, ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ, ಧನ್ಯವಾದ.